ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಮೊನ್ನೆ ರಾಹುಲ್ ಗಾಂಧಿ ಅವರ ಬಗ್ಗೆ ಸುಪ್ರೀಂ ಕೋರ್ಟ್ ಒಂದು ಸ್ಟೇಟ್ಮೆಂಟನ್ನು ಕೊಡ್ತು. ಸುಪ್ರೀಂ ಕೋರ್ಟ್ನ ಜಸ್ಟಿಸ್ ದೀಪಂಕರ್ ದತ್ತ ಅನ್ನುವಂಥವರು, ರಾಹುಲ್ ಗಾಂಧಿ ಅವರು ನೀವು ನಿಜವಾಗ್ಲೂ ಭಾರತೀಯರೇನಾ, ಈ ರೀತಿ ಹೇಳಿಕೆಯನ್ನು ಭಾರತೀಯರು ಯಾರಾದರೂ ಕೊಡ್ತಾರಾ ಅನ್ನುವಂಥ ಮಟ್ಟದ ಹೇಳಿಕೆಯನ್ನು, ಒಂದು ಸ್ಟೇಟ್ಮೆಂಟನ್ನು ಸುಪ್ರೀಂ ಕೋರ್ಟ್ ಕೊಡ್ತು. ಅದನ್ನು BJP ಮತ್ತು ಗೋಧಿ ಮಾಧ್ಯಮಗಳು ದೊಡ್ಡ ಅಸ್ತ್ರವಾಗಿ ಬಳಸ್ಕೊಂಡು ರಾಹುಲ್ ಗಾಂಧಿ ಸರ್ಟಿಫೈಡ್ ದೇಶದ್ರೋಹಿ ಅನ್ನುವ ಮಟ್ಟಕ್ಕೆ ಟ್ರೋಲ್ ಮಾಡೋದಕ್ಕೆ ಬಳಸ್ಕೊಳ್ತಿದ್ದಾರೆ ಮತ್ತು ತಮ್ಮ ಪ್ರಾಪಗ್ಯಾಂಡವನ್ನು ದೊಡ್ಡ ಮಟ್ಟದಲ್ಲಿ ಬಿಡ್ತಾ ಇದ್ದಾರೆ. ಸೊ ಯಾವ ವಿಚಾರವಾಗಿ ಇದನ್ನು ಹೇಳಿದ್ದು ಅಂದರೆ, ಚೈನಾ ಭಾರತದ ಭೂಮಿಯನ್ನು ಆಕ್ರಮಿಸಿಕೊಂಡಿದೆ ಅನ್ನುವಂತಹ ರಾಹುಲ್ ಗಾಂಧಿಯವರ ಸ್ಟೇಟ್ಮೆಂಟ್ ಏನಿದೆ ಅದರ ವಿಚಾರವಾಗಿ ವಿಚಾರಣೆ ನಡೆಸ್ತಾ ಕೋರ್ಟ್ ಈ ಹೇಳಿಕೆಯನ್ನು ಕೊಟ್ಟಿದೆ, ಈ ಸ್ಟೇಟ್ಮೆಂಟನ್ನು ಕೊಟ್ಟಿದೆ, ಅಥವಾ ಈ ಅಬ್ಸರ್ವೇಷನನ್ನು ಮಾಡಿದೆ. ಸೊ ಆ ಅಬ್ಸರ್ವೇಷನ್ ಯಾವ ರೀತಿ ನಾವು ನೋಡಬೇಕು, ಪ್ಲಸ್ ಮೀಡಿಯಾಗಳ ಪ್ರಾಪಗ್ಯಾಂಡ ಏನಿದೆ, ಪ್ಲಸ್ ಇದೇ ರೀತಿಯ ಹೇಳಿಕೆಯನ್ನು ನರೇಂದ್ರ ಮೋದಿ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಇದಕ್ಕಿಂತ ಕೆಟ್ಟದಾಗಿ ಸೈನ್ಯವನ್ನು ಹೀಯಾಳಿಸುವ ರೀತಿಯಲ್ಲಿ ಕೊಟ್ಟಿರೋ ಸ್ಟೇಟ್ಮೆಂಟ್ ಏನು, ಅದರ ಜೊತೆಗೆ BJPಯ MP ಪಾರ್ಲಿಮೆಂಟಲ್ಲೇ ನಿಂತ್ಕೊಂಡು ಚೈನಾದವರು ಭಾರತದ 50 ಕಿಲೋಮೀಟರ್ ಭೂಮಿಯನ್ನು ಕಬಳಿಸಿದ್ದಾರೆ ಅಂತ ಕೊಟ್ಟಿರುವ ಸ್ಟೇಟ್ಮೆಂಟ್ ಬಗ್ಗೆ ಸಹ ನಿಮಗೆ ಹೇಳ್ತೀನಿ. ಜೊತೆಗೆ ಪ್ರಿಯಾಂಕಾ ಗಾಂಧಿ ಇದರ ಬಗ್ಗೆ ಕೊಟ್ಟಿರೋ ಪ್ರತಿಕ್ರಿಯೆಯನ್ನು ಸಹ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಸೊ ಮೊನ್ನೆ ಸುಪ್ರೀಂ ಕೋರ್ಟಲ್ಲಿ ವಿಚಾರಣೆ ನಡೀತಾ ಇತ್ತು. ರಾಹುಲ್ ಗಾಂಧಿ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಿದ್ದಾರಲ್ಲ, ಆಗಾಗ ಸುಮಾರು ಸಲ ಕೊಟ್ಟಿದ್ದಾರೆ, ಹೊರಗೂ ಕೊಟ್ಟಿದ್ದಾರೆ, ಸದನದ ಒಳಗೂ ಕೊಟ್ಟಿದ್ದಾರೆ. ಏನಂತ ಕೊಡ್ತಿದ್ದಾರೆ, ಸುಮಾರು 2000 ಕಿಲೋಮೀಟರ್ನಷ್ಟು ಭೂಮಿಯನ್ನು ಚೈನಾದವರು ಭಾರತದಿಂದ ಆಕ್ರಮಿಸಿಕೊಂಡಿದ್ದಾರೆ, ಅಕ್ರಮವಾಗಿ ನುಸುಳಿದ್ದಾರೆ. ಈ ಸರ್ಕಾರ ಏನು ಮಾಡ್ತಿಲ್ಲ, ನರೇಂದ್ರ ಮೋದಿ ಅವರಿಗೆ ಚೈನಾ ಹೆಸರು ಹೇಳುವ ಧೈರ್ಯವೂ ಸಹ ಇಲ್ಲ ಅಂತ ಅವರು ಆಗಾಗ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಿರ್ತಾರೆ. ಇದರ ವಿರುದ್ಧ ಕೇಸ್ ಹಾಕಿದೆ. ಅದರ ವಿಚಾರಣೆ ಸಂದರ್ಭದಲ್ಲಿ ಜಸ್ಟಿಸ್ ದೀಪಂಕರ್ ದತ್ತ ಅವರು ಒಂದು ಅಬ್ಸರ್ವೇಷನನ್ನು ಮಾಡಿದ್ರು, ಒಂದು ಪ್ರಶ್ನೆಯನ್ನು ರಾಹುಲ್ ಗಾಂಧಿ ಅವರ ಲಾಯರ್ಗೆ ಕೇಳಿದ್ರು. ಇಂಥ ವಿಚಾರಗಳನ್ನು ನೀವು ಯಾಕೆ ಪಬ್ಲಿಕ್ಕಲ್ಲಿ ಮಾತಾಡ್ತೀರಿ, ಸದನದ ಒಳಗೆ ಯಾಕೆ ಮಾತಾಡೋದಿಲ್ಲ, ಪಬ್ಲಿಕ್ಕಲ್ಲೂ ಮಾತಾಡಿದ್ರೆ ಇಂತಹ ವಿಚಾರಗಳನ್ನು ನಾವು ಏನಂತ ನೋಡಬೇಕು, ಭಾರತೀಯರು ಯಾರಾದರೂ ಇಂತಹ ಹೇಳಿಕೆಗಳನ್ನು ಕೊಡ್ತಾರಾ ಶತ್ರು ರಾಷ್ಟ್ರದ ವಿಚಾರವಾಗಿ, ಭಾರತೀಯರಂದರೆ ನಿಜವಾದ ಭಾರತೀಯರು ಕೊಡ್ತಾರಾ, ಅಂದರೆ ದೇಶಭಕ್ತರು ಕೊಡ್ತಾರಾ ಅಂತ ಇಂಡೈರೆಕ್ಟಾಗಿ ಕೇಳಿಬಿಟ್ರು ಜಸ್ಟಿಸು. ಅದು ಗೋಧಿ ಮಾಧ್ಯಮಗಳಿಗೆ ದೊಡ್ಡ ಅಸ್ತ್ರ ಆಗೋಯ್ತು. ಅದರಲ್ಲೂ 2 ವಿಚಾರ ಇದೆ, ಅದನ್ನು ವಿವರಿಸ್ಬಿಡ್ತೀನಿ. ಆ ಪ್ರಶ್ನೆ ಕೇಳಬೇಕಾದ್ರೆ ಅವರು ಹೇಳಿದ್ದು, ಇದನ್ನು ಹೊರಗಡೆ ಯಾಕೆ ಪ್ರಸ್ತಾಪ ಮಾಡ್ತಾರೆ, ಸದನದ ಒಳಗೆ ಯಾಕೆ ಪ್ರಸ್ತಾಪ ಮಾಡಲ್ಲ ಅಂತ ಹೇಳಿದ್ರು. ಆದರೆ ವಾಸ್ತವದಲ್ಲಿ ಹೊರಗಡೆನೂ ಪ್ರಸ್ತಾಪ ಮಾಡಿದ್ದಾರೆ ರಾಹುಲ್ ಗಾಂಧಿ, ಸದನದ ಒಳಗೂ ಮಾತಾಡಿದ್ದಾರೆ, ಸದನದ ಒಳಗೂ ನಿಂತ್ಕೊಂಡು ಚೈನಾ ಭಾರತದ ಭೂಮಿಯನ್ನು ಆಕ್ರಮಿಸಿಕೊಳ್ತಿದೆ ಅಂತ ವಾಗ್ದಾಳಿಯನ್ನು ಬಹಳಷ್ಟು ಬಾರಿ ನಡೆಸಿದ್ದಾರೆ. ಒಮ್ಮೆ ನಡೆಸಿರುವಂತಹದ್ದನ್ನು ಒಂದು ವಿಡಿಯೋ ಕ್ಲಿಪ್ಪಿಂಗನ್ನು ನೀವು ನೋಡ್ಬೋದು, ಅಂತಹದ್ದು ಸುಮಾರು ಸಲ ಹೇಳಿದ್ದಾರೆ. ಒಂದು ವಿಡಿಯೋ ನೋಡಿ. Because it's a known fact that China is sitting on 4,000 square kilometers of our territory. I was shocked some time back to see that our foreign secretary was cutting a cake with the Chinese ambassador. The question is, what exactly is happening to this territory? 4000 किलोमीटर हैं, 4000 किलोमीटर चाइना ने ले लिए हैं और हमारे फॉरेन सेक्रेटरी उनके एम्बेसडर के साथ केक काट रहे हैं. 20 जवान शहीद हुए थे, उनकी शहादत की सेलिब्रेशन हो रही है केक काटकर. अब हम नॉर्मलसी के खिलाफ नहीं हैं, मगर नॉर्मलसी से पहले स्टेटस को होना चाहिए. हमारी जमीन हमें वापस मिलनी चाहिए. वी शुड गेट आवर लैंड बैक. ಸೊ ನೋಡಿದ್ರಲ್ಲ, ಸ್ಪಷ್ಟವಾಗಿ ಚೈನಾ ವಿಚಾರವನ್ನು ಸದನದ ಒಳಗೆ ಪ್ರಸ್ತಾಪ ಮಾಡ್ತಿದ್ದಾರೆ. ಸಾಕಷ್ಟು ಬಾರಿ ಚಾಲೆಂಜ್ ಸಹ ಮಾಡಿದ್ದಾರೆ. ಚೈನಾ ಹೆಸರು ಹೇಳಿಬಿಡ್ಲಿ ಮೋದಿ, ನೋಡೋಣ, ಮೋದಿಗೆ ಧೈರ್ಯ ಇಲ್ಲ, ಚೈನಾ ಅಂತ ಹೇಳೋದಕ್ಕೂ ಧೈರ್ಯ ಇಲ್ಲ ಮೋದಿಗೆ ಧೈರ್ಯ ಇಲ್ಲ ಅಂತ ನೇರವಾಗಿ ಹೇಳಿದ್ದಾರೆ. ಆದರೆ ಕೋರ್ಟ್ ಹೇಳ್ತಾ ಇದೆ ಅವರು ಸದನದಲ್ಲಿ ಇದ್ರ ಬಗ್ಗೆ ಮಾತಾಡಲ್ಲ ಯಾಕೆ ಅಂತ. ಸೊ ಅಲ್ಲಿ ಏನೋ ಮಿಸ್ಕಮ್ಯುನಿಕೇಷನ್ ಆಗಿದೆ.
ತಪ್ಪು ಮಾಹಿತಿ ಇದೆ ಕೋರ್ಟ್ ಬಳಿ ಅನ್ನುವಂಥದ್ದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಸೊ ಜಸ್ಟಿಸ್ ದೀಪಂಕರ್ ದತ್ತಾ ಅವರು ಇದರ ಬಗ್ಗೆ ಮರುಪರಿಶೀಲನೆ ನಡೆಸಬೇಕಾಗತ್ತೆ. ರಾಹುಲ್ ಗಾಂಧಿ ಅವರ ಲಾಯರ್ ಇದರ ಬಗ್ಗೆ ಗಮನ ಸೆಳೀಬೇಕಾಗುತ್ತೆ. ಅದು ಅವ್ರ ಜವಾಬ್ದಾರಿ, ಅವ್ರು ಮಾಡ್ಕೊಳ್ತಾರೆ ಬಿಡ್ತಾರೆ, ಬೇರೆ ವಿಚಾರ. ಆದರೆ ಈ ವಿಚಾರವನ್ನು ಮುಂದಿಟ್ಕೊಂಡು ಗೋಧಿ ಮಾಧ್ಯಮಗಳು ಹಬ್ಬ ಮಾಡ್ಕೊಳ್ತಿದ್ದಾವೆ. ಪ್ರೋಗ್ರಾಮ್ ನಂತರ ಪ್ರೋಗ್ರಾಮ್ ರಾಹುಲ್ ಗಾಂಧಿ ದೇಶ ಪ್ರೇಮವನ್ನು, ಭಾರತೀಯನೇನ ಅನ್ನುವ ರೀತಿಯ ಪ್ರಶ್ನೆಗಳನ್ನು ಗೋಧಿ ಮಾಧ್ಯಮ ಪೂರ್ತಿ BJP ಭಕ್ತಿಯಲ್ಲಿ, ನರೇಂದ್ರ ಮೋದಿ ಗುಲಾಮಗಿರಿಯಲ್ಲಿ ಏನು ಮಂಡಿ ಊರಿದಂಗೆ ಮಾಡ್ತಾ ಇದ್ದಾರೆ, ನಿಷ್ಠೆಯಿಂದ ಮಾಡ್ತಾ ಇದ್ದಾರೆ. ಅದೇ ರೀತಿ BJPಯವರು ಸಹ ಅದೇ ಕೆಲಸವನ್ನು ಮಾಡ್ತಿದ್ದಾರೆ. ಅವರು ಆಲ್ಮೋಸ್ಟ್ BJPಯವರು ರಾಹುಲ್ ಗಾಂಧಿ ಒಂದು ಸರ್ಟಿಫೈಡ್ ದೇಶದ್ರೋಹಿ ಅನ್ನುವ ಮಟ್ಟಕ್ಕೆ ಹೋಗ್ತಿದ್ದಾರೆ. ಅವರು ಆ ಮಟ್ಟಕ್ಕೆ BJPಯವರು ಹೋಗ್ತಿದ್ದಾರೆ. ಹಾಗಾದರೆ ಇದನ್ನು ಯಾವ ರೀತಿ ನಾವು ನೋಡಬೇಕು? ನಿಜವಾಗ್ಲೂ ನಮ್ಮ ದೇಶವನ್ನು ಯಾರಾದರೂ ಆಕ್ರಮಿಸ್ಕೊಂಡಿದ್ದಾರೆ, ನಮ್ಮ ದೇಶದ ನೆಲವನ್ನು ಯಾರಾದರೂ ಆಕ್ರಮಿಸ್ಕೊಂಡಿದ್ದಾರೆ, ಅದನ್ನು ವಿರೋಧ ಪಕ್ಷದ ನಾಯಕನಾಗಿ ಸುಮ್ಮನಿರಬೇಕಾ? ಪ್ರಶ್ನೆ ಮಾಡದಿರ ಇರಬೇಕಾ? ನಮ್ಮ ದೇಶದ ವಿಚಾರ, ಶತ್ರು ರಾಷ್ಟ್ರದ ವಿಚಾರದಲ್ಲಿ ನಾವೇ ಪ್ರಶ್ನೆ ಮಾಡಿದ್ರೆ ನಮಗೆ ಅವಮಾನ ಆಗುತ್ತೆ ಅಂತಲೋ ಇನ್ಯಾವುದೋ ಕಾರಣಕ್ಕೆ ಸುಮ್ಮನಿರಬೇಕಾ? ಸುಮ್ಮನಿರೋಕ್ಕಾಗೋದಿಲ್ಲ. ಜನಕ್ಕೆ ತಿಳಿಸ್ಬೇಕಲ್ಲ, ಸರ್ಕಾರನ ಎಚ್ಚರಿಸ್ಬೇಕಲ್ಲ. ಅದೇ ತಾನೇ ವಿರೋಧ ಪಕ್ಷದ ನಾಯಕನ ಕೆಲಸ. ಕೋರ್ಟ್ ಆ ರೀತಿ ನೋಡ್ತಾ ಇಲ್ಲ. ಕೋರ್ಟ್ ಆ ರೀತಿ ನೋಡ್ತಾ ಇಲ್ಲ. ಅದರ ಜೊತೆಗೆ ಕೋರ್ಟಿಗೆ ಯಾರು ಭಾರತೀಯರು ಯಾರು ಭಾರತೀಯರಲ್ಲ ಅನ್ನುವಂಥ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಸೀಮಿತವಾಗಿದೆಯಾ ಅಥವಾ ಅದರ ಪರಿಧಿಯಲ್ಲಿ ಬರುತ್ತಾ, ಈ ಕೇಸಿನ ಪರಿಧಿಯಲ್ಲಿ ಬರುತ್ತಾ ಅನ್ನೋ ಪ್ರಶ್ನೆಗಳು ಬರುತ್ತೆ. ಅದಕ್ಕೆ ಪ್ರತಿಕ್ರಿಯಿಸಿರುವಂತಹ ಪ್ರಿಯಾಂಕಾ ಗಾಂಧಿ, ನ್ಯಾಯಾಲಯವನ್ನು ಗೌರವಯುತವಾಗಿ ಕೇಳ್ತಿದ್ದೀನಿ, ಯಾರು ಭಾರತೀಯರು ಯಾರು ಭಾರತೀಯರಲ್ಲ ಅನ್ನೋದಕ್ಕೆ ಕೋರ್ಟ್ ಕೆಲಸ ಏನು ಅಂತ ಕೇಳಿದ್ದಾರೆ. ಅವರ ಪರಿಧಿಗೆ ಬರುತ್ತಾ ಅಂತ ಕೇಳಿದ್ದಾರೆ ಈ ಕೇಸಲ್ಲಿ. ಸೊ ಅದು ಪ್ರಿಯಾಂಕಾ ಗಾಂಧಿ ಅವರ ಪ್ರತಿಕ್ರಿಯೆ. ಈ ಕಡೆ BJP ಮತ್ತು ಗೋಧಿ ಮಾಧ್ಯಮ ಹಬ್ಬ ಮಾಡ್ಕೊಳ್ತಿದ್ದಾರೆ. ಹಬ್ಬನೇ ರಾಹುಲ್ ಗಾಂಧಿಗೆ ಛೀಮಾರಿ, ರಾಹುಲ್ ಗಾಂಧಿಗೆ ಛಾಟಿ, ರಾಹುಲ್ ಗಾಂಧಿಗೆ ಅವಮಾನ, ರಾಹುಲ್ ಗಾಂಧಿಗೆ ಪ್ರಶ್ನೆ, ಹಾಗೆ ಹೀಗೆ ಅಂತ ಟೈಟಲ್ ಮೇಲೆ ಟೈಟಲ್ ಕೊಟ್ಟು ಒಂದೊಂದು ಚಾನಲ್ ಒಂದೊಂದು ಕತೆ ಹೊಡೆಸ್ಕೊಂಡು ಖುಷಿ ಪಡ್ತಿದ್ದಾರೆ. ಆದರೆ ಈಗ ಇನ್ನೊಂದು ಪ್ರಶ್ನೆ ನಾವು ಜಡ್ಜ್ ಸಾಹೇಬರ ಮುಂದೆನೇ ಇಡಬೇಕಾಗತ್ತೆ. ಈ ರೀತಿ ನಮ್ಮ ದೇಶವನ್ನು ಆಕ್ರಮಿಸ್ಕೊಂಡಿದ್ದಾರೆ ಅಂತ ಹೇಳುವುದೇ ತಪ್ಪು. ದೇಶಭಕ್ತರು ಹೇಳಲ್ಲ, ದೇಶದ ಪ್ರಜೆಗಳಾಗಿ ಯಾರೂ ಹೇಳಲ್ಲ ಅನ್ನೋದೇ ಅವರ ಅಭಿಪ್ರಾಯ ಆಗಿದ್ದರೆ ಖಂಡಿತವಾಗ್ಲೂ ಅದೇ ಅಭಿಪ್ರಾಯವನ್ನು ಮುಂದುವರಿಸ್ಕೊಂಡು ಹೋಗಿ ನರೇಂದ್ರ ಮೋದಿ ಅವರ ಮೇಲೂ ಕೇಸ್ ಆಗಬೇಕು, ನರೇಂದ್ರ ಮೋದಿ ಅವ್ರಿಗೂ ಛೀಮಾರಿ ಆಗಬೇಕು. ಯಾಕೆ ಅಂದರೆ ನರೇಂದ್ರ ಮೋದಿ ಅವರ ಈ ಟ್ವೀಟನ್ನು ನೋಡಿ, ಅವರು ಮುಖ್ಯಮಂತ್ರಿ ಆಗಿದ್ದಾಗ ಮಾಡಿದ್ದು. ಅವರು ಸ್ಪಷ್ಟವಾಗಿ ಅದರಲ್ಲಿ ಹೇಳ್ತಿದ್ದಾರೆ, ನಮ್ಮ ದೇಶದ ಸೈನ್ಯ ದುರ್ಬಲವಾಗಿದೆ, ವೀಕ್ ಆರ್ಮಿ, ಅದಕ್ಕೆ ಚೈನಾದವರು ಆಡಬಾರದ ಆಟ ಆಡ್ತಿದ್ದಾರೆ ಅಂತ ಸ್ಪಷ್ಟವಾಗಿದೆ, ಕಾಣಿಸ್ತಿದೆಯಲ್ಲ ನಿಮಗೆ. ಹಾಗಾದರೆ ನರೇಂದ್ರ ಮೋದಿ ಹೇಳಿದ್ದಕ್ಕಿಂತ ರಾಹುಲ್ ಗಾಂಧಿ ನಮ್ಮ ಭೂಮಿಯನ್ನು ಅವರು ಕಬಳಿಸ್ಕೊಂಡಿದ್ದಾರೆ ಅಂತ ಹೇಳೋದು ದೊಡ್ಡ ಅವಮಾನಕರವಾಗಿದೆಯಾ? ಅಥವಾ ನಮ್ಮ ದೇಶದ ಸೈನ್ಯ ವೀಕ್ ಆಗಿದೆ ಅಂತ ಹೇಳೋದು ಅವಮಾನಕರವಾಗಿದೆಯಾ? ಇದಕ್ಕೆ ದೀಪಂಕರ್ ದತ್ತಾ ಅವರು ಗಮನ ಕೊಡಬೇಕು, ಜಸ್ಟಿಸ್ ದೀಪಂಕರ್ ದತ್ತಾ ಅವರು. ಇನ್ನೊಂದು, ಅರುಣಾಚಲ ಪ್ರದೇಶದ MP ಸದನದಲ್ಲೇ ನಿಂತ್ಕೊಂಡು ಚೈನಾ ನಮ್ಮ 50 ಕಿಲೋಮೀಟರ್ ಭೂಮಿಯನ್ನು ಆಕ್ರಮಿಸಿಕೊಂಡಿದೆ, ತಕ್ಷಣ ಕ್ರಮ ಕೈಗೊಳ್ಳಬೇಕು, ಇಲ್ಲದೆ ಹೋದರೆ ಇದು ಇನ್ನೊಂದು ಡೋಕ್ಲಾಮ್ ಆಗುತ್ತೆ, ತಕ್ಷಣ ಕ್ರಮ ಕೈಗೊಳ್ಳಬೇಕು ಸರ್ಕಾರ ಅಂತ ಸದನದಲ್ಲಿ ನಿಂತ್ಕೊಂಡು BJPಯ MP, BJPಯ ಅರುಣಾಚಲ ಪ್ರದೇಶದ MP ಹೇಳ್ತಿರೋದು. ಅದನ್ನು ಒಂದ್ಸಲ ನೋಡಿ. ऑनरेबल स्पीकर सर, कहीं और दोगलाम होगा, ये अरुणाचल प्रदेश में दोगलाम होगा. इसलिए आज मोर देन 50-60 किलोमीटर चाइना हमारा टेरिटरी में कब्जा करके रखा है. तो इसलिए मैं अपना सरकार को और इस सदन को और अपना मीडिया हाउस को ये रिक्वेस्ट करना चाहता हूं आपका माध्यम से कि कोई पाकिस्तान इशू आता है, अखबारों में पाकिस्तान का कराची का डेली मार्केट का रेट छपता है, इंडियन टेरिटरी को अरुणाचल में चाइना कब्जा करता है, उसका कहीं प्रिंट मीडिया में, इलेक्ट्रॉनिक मीडिया में और इस सदन में और हमारा ऑनरेबल डिफरेंट पॉलिटिकल पार्टीज का लीडर भी कोई कुछ कमेंट नहीं है. इसलिए मैं अपना सरकार से आपका माध्यम से मैं कहना चाहूंगा, दूसरा कहीं दोगलाम होगा तो अरुणाचल प्रदेश में होगा. वो दिन आने मत दीजिए.
गवर्नमेंट ऑफ इंडिया हमारा सरकार इस चीज को ध्यान दिया जाए, यह मैं आग्रह करता हूं। ಹಾಗಾದರೆ ಇವರು BJP ಅವರೇ ಹೇಳ್ತಿರೋದಕ್ಕೆ ಅದಕ್ಕೂ ಸಹ ಕೋರ್ಟ್ ಈಗ ಚಿಮಾರಿ ಹಾಕುತ್ತಾ, ಪ್ರಶ್ನೆ ಕೇಳುತ್ತಾ, ಚಾಟಿ ಬೀಸುತ್ತಾ ಗೊತ್ತಿಲ್ಲ. ದೀಪಂಕರ್ ದತ್ತ, ಜಸ್ಟಿಸ್ ದೀಪಂಕರ್ ದತ್ತ ಅವರು ಇದಕ್ಕೆ ಒಂಚೂರು ಗಮನ ಕೊಡಬೇಕು. ಅದರ ಜೊತೆಗೆ ದೇಶದ ವಿರುದ್ಧ ಏನಾದರೂ ಕೃತ್ಯಗಳು ನಡೆದಾಗ, ಅದು ಪಹಲ್ಗಾಮ್ ಆಗಿರಬಹುದು, ಪುಲ್ವಾಮಾ ಆಗಿರಬಹುದು, ಅಥವಾ ಚೈನಾ ಬಾರ್ಡರ್ನಲ್ಲಿ ನಡೆದಿದ್ದಂತಹ 2020 ಘಟನೆ ಇದೆಯಲ್ಲ, ಗಾಲ್ವಾನ್ ವ್ಯಾಲಿ, 20 ಜನ ಭಾರತೀಯ ಸೈನಿಕರು ಚೀನಾ ಸೈನಿಕರ ಜೊತೆ ಸಂಘರ್ಷದ ಸಂದರ್ಭದಲ್ಲಿ, ಹೊಡೆದಾಟದ ಸಂದರ್ಭದಲ್ಲಿ ಜೀವ ಬಿಟ್ಟಿದ್ರಲ್ಲ, ಅಂಥ ಘಟನೆಗಳು ನಡೆದಾಗ ಪ್ರಶ್ನೆ ಮಾಡಬಾರ್ದ ಸರ್ಕಾರವನ್ನು? ಅದು ದೇಶದ್ರೋಹವಾಗುತ್ತಾ? ಅದು ದೇಶದ ವಿರುದ್ಧ ಮಾತಾಗುತ್ತಾ? ದೇಶವನ್ನು ಅವಮಾನಿಸೋದಾಗುತ್ತಾ? ಸೇನೆಯನ್ನು ಅವಮಾನಿಸೋದಾಗುತ್ತಾ? ಈ ಪ್ರಶ್ನೆಯನ್ನು ಇಡೀ ದೇಶದಲ್ಲಿ ಈಗ ಚರ್ಚೆ ಮಾಡಬೇಕಾಗತ್ತೆ. ಆದರೆ ಚರ್ಚೆ ಮಾಡುವಂಥ ಪ್ಲ್ಯಾಟ್ಫಾರ್ಮ್ಗಳೆಲ್ಲವೂ ಸಹ ಮುಖ್ಯವಾದ ಪ್ಲ್ಯಾಟ್ಫಾರ್ಮ್ಗಳೆಲ್ಲ BJP ಗುಲಾಮರು, ನರೇಂದ್ರ ಮೋದಿಯ ಗುಲಾಮರಾಗಿರೋದ್ರಿಂದ, ಗೋಧಿ ಮಾಧ್ಯಮ ಆಗಿರೋದ್ರಿಂದ ಅಲ್ಲಿ ಚರ್ಚೆಗಳು ನಡೆಯಲ್ಲ, ಜನರಿಗೆ ವಾಸ್ತವ ತಿಳಿಯಲ್ಲ ಅಷ್ಟೇ. ಸದ್ಯಕ್ಕೆ ನಾನು ಹೇಳ್ದಂಗೆ ಅವರ ಪ್ರಾಪಗ್ಯಾಂಡಾಗಿ ಒಳ್ಳೆಯ ಸ್ಟೇಟ್ಮೆಂಟ್ ಸಿಕ್ತು ಸುಪ್ರೀಂ ಕೋರ್ಟಿಂದ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಬಳಸ್ಕೊಳ್ತಿದ್ದಾರೆ. ಗೋಧಿ ಮಾಧ್ಯಮ ಮತ್ತು BJP ಎರಡು ಬಳಸ್ಕೊಳ್ತಿದ್ದಾರೆ. ಇದಿಷ್ಟು ಸುಪ್ರೀಂ ಕೋರ್ಟ್ ಮಾಡಿದಂತಹ ಒಂದು ಸ್ಟೇಟ್ಮೆಂಟ್ ಅಥವಾ ಒಂದು ಅಬ್ಸರ್ವೇಷನ್ ಸುಪ್ರೀಂ ಕೋರ್ಟಿಂದ ಬಂತಲ್ಲ ರಾಹುಲ್ ಗಾಂಧಿ ವಿಚಾರವಾಗಿ ಕೇಸಲ್ಲಿ, ಅದರ ಸುತ್ತ ನಡೀತಿರುವಂತಹ ಘಟನಾವಳಿಗಳು ಅಷ್ಟೇ. ಸೊ ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.